ಇನ್ನು ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಏನಿದಾವೆ ಅದು ಸಮಯಕ್ಕೆ ಸರಿಯಾಗಿ ಜನರನ್ನ ತಲುಪ್ತಾ ಇಲ್ಲ. ಇದೀಗ ಟೀಕೆಗೆ ಗುರಿಯಾಗ್ತಾ ಇದೆ. ಜೆಡಿಎಸ್ ಈ ಬಗ್ಗೆ ಟ್ವೀಟ್ ಮಾಡಿದೆ. ಅನ್ನಭಾಗ್ಯ, ಗೃಹಲಕ್ಷ್ಮಿ ಮಾತು ಕೊಟ್ಟಂತೆ ನಾವು ಕೊಡ್ತೀವಿ ಅಂತ ಸರ್ಕಾರ ಹೇಳ್ಕೊಳ್ಳುತ್ತೆ, ಆದರೆ ವಾಸ್ತವ ಬೇರೆ ಇದೆ ಅಂತ ಟ್ವೀಟ್ ಮಾಡಿದೆ ಜೆಡಿಎಸ್. ಅನ್ನಭಾಗ್ಯದಲ್ಲಿ ಕೊಡ್ತಾ ಇರುವಂತ 5 ಕೆಜಿ ಕೇಂದ್ರ ಸರ್ಕಾರದ್ದು, ನಾವು ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ಕೊಂಡಿತ್ತು. ಆ ಲೆಕ್ಕ ನೋಡಿದ್ರೆ 15 ಕೆಜಿ ಕೊಡಬೇಕಿತ್ತು. ಈಗ ಅಕ್ಕಿನೂ ಇಲ್ಲ, ದುಡ್ಡೂ ಇಲ್ಲ, ಈ ಕಡೆ ಗೃಹಲಕ್ಷ್ಮಿನೂ ಕೂಡ ಬರ್ತಾ ಇಲ್ಲ. ಈ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ಸಮರ್ಪಕವಾಗಿ ಜಾರಿ ಮಾಡೋದಕ್ಕಾಗ್ತಿಲ್ಲ ಅಂತ ಜೆಡಿಎಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ. ಅನ್ನಭಾಗ್ಯದ ಅಕ್ಕಿ ಮತ್ತೆ ದುಡ್ಡು ಎರಡು ಕೂಡ ಕಳೆದ 5 ತಿಂಗಳಿಂದ ಹಾಕಿಲ್ಲ ಸರ್. ಅಕ್ಟೋಬರ್ ಇಂದ ಬಂದಿಲ್ಲ ಸರ್. ಗೃಹಲಕ್ಷ್ಮಿನೂ ಸ್ವಲ್ಪ ಇದಾಗಿದೆ. ಆಗ್ತೀವಿ, 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದ್ದು ಬರ್ತದೆ. ಖಂಡಿತ ನಾವೇನ್ ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ. ಅನ್ನಭಾಗ್ಯದ ಅಕ್ಕಿ ಮತ್ತೆ ದುಡ್ಡು ಎರಡು ಕೂಡ ಕಳೆದ 5 ತಿಂಗಳಿಂದ ಹಾಕಿಲ್ಲ ಸರ್. ಅಕ್ಟೋಬರ್ ಇಂದ ಬಂದಿಲ್ಲ ಸರ್. ಗೃಹಲಕ್ಷ್ಮಿನೂ ಸ್ವಲ್ಪ ಇದಾಗಿದೆ. ಆಗ್ತೀವಿ, 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದ್ದು ಬರ್ತದೆ. ಖಂಡಿತ ನಾವೇನ್ ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ. ಸರ್, ಈಗ ಸರ್ ಅನ್ನಭಾಗ್ಯದು 5 ತಿಂಗಳಿಂದ ಬಂದಿಲ್ಲ ಹಣ, ಗೃಹಲಕ್ಷ್ಮಿದು 3 ತಿಂಗಳಿಂದ ಬಂದಿಲ್ಲ ಅನ್ನೋ ಬಂದಿಲ್ಲ 5 ತಿಂಗಳು ನೋಡಪ್ಪ, ಯಾವುದನ್ನು ಕೂಡ ನಿಲ್ಸೋ ಪ್ರಶ್ನೆನೇ ಇಲ್ಲ. ನಂಬರ್ 1 ಪಾವತಿ ಮಾಡದೆ ಹೋದ್ರೆ ಮಾಡ್ತೀವಿ. ಅಲ್ಲ ಸರ್, ಯಾಕೆ ಲೇಟ್ ಆಗ್ತದೆ? 5 ತಿಂಗಳು 3 ತಿಂಗಳದೆಲ್ಲ ಯಾಕೆ ಆಗ್ತಿದೆ ಅಂತ? 5 ತಿಂಗಳು 3 ತಿಂಗಳು ಪೆಂಡಿಂಗ್ ಇದೆ ಅಂತ ನನಗೆ ಗೊತ್ತಿಲ್ಲ. 3 ತಿಂಗಳಿಂದ ಪೆಂಡಿಂಗ್ ಇರೋದು ಗೊತ್ತಿಲ್ಲ. ಕೂಡಲೇ ಬಿಡುಗಡೆ ಮಾಡಿ. ಇನ್ನು ಜೆಡಿಎಸ್ ಕೂಡ ಟ್ವೀಟ್ ಮಾಡಿದ್ದನ್ನು ಗಮನಿಸ್ತಾ ಇದ್ದೀರಿ. ರಾಜ್ಯದಲ್ಲಿ ವಾಸ್ತವ ಹೆಂಗಿದೆ ಅಂತಂದ್ರೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ ಮತ್ತು ಅನ್ನಭಾಗ್ಯದ ದುಡ್ಡು ಕೂಡ ಸಮರ್ಪಕವಾಗಿ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಸರ್ಕಾರನ ಕೇಳಿದ್ರೆ ಟೆಕ್ನಿಕಲ್ ರೀಸನ್ ಹೇಳುತ್ತೆ. ಇದು ತಾಂತ್ರಿಕ ಸಮಸ್ಯೆ ಅಲ್ಲ, ಇದು ಆರ್ಥಿಕ ಸಮಸ್ಯೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂತಂದ್ರೆ 3 ತಿಂಗಳಿಂದ ಪೆಂಡಿಂಗ್ ಇದೆ ಅಂತಂದ್ರೆ ಕಾರಣ ಏನು? ಲಕ್ಷ್ಮೀ ಹೆಬ್ಬಾಳ್ಕರನ್ನ ಕೇಳಿದ್ರೆ ಇಲ್ಲ, ಅದು ತಾಂತ್ರಿಕ ಸಮಸ್ಯೆ. ಟೆಕ್ನಿಕಲ್ ರೀಸನ್ ಅಂತ ಎಷ್ಟು ದಿನ ಅಂತ ಹೇಳ್ತಾ ಬರ್ತೀರಿ? ಟೆಕ್ನಿಕಲ್ ರೀಸನ್ ಅಂತ ಹೇಳ್ತಾ ಇರೋದು ಸುಳ್ಳಿದು. ಟೆಕ್ನಿಕಲ್ ರೀಸನ್ ಅಲ್ಲ, ದುಡ್ಡಿಲ್ಲದೆ ಬಾಕಿ ಆಗಿದೆ ಅನ್ನೋದು ಜನರಿಗೂ ಕೂಡ ಅಂದಾಜಾಗ್ತಾ ಇದೆ. ಅದನ್ನೇ ಜೆಡಿಎಸ್ ಕೂಡ ಟ್ವೀಟ್ ಮಾಡಿರೋದು. ಕಾಂಗ್ರೆಸ್ ನಾಯಕರು ಆಶ್ವಾಸನೆ ಕೊಡ್ತಾರೆ, ಬಟ್ ಅದು ಇಂಪ್ಲಿಮೆಂಟ್ ಆಗಿಲ್ಲ, ಜನರಿಗೆ ಟೋಪಿ ಹಾಕ್ತಿದೆ ಈ ಸರ್ಕಾರ ಅಂತ ಜೆಡಿಎಸ್ ಟ್ವೀಟ್ ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.